ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಯುವ ಕಾಂಗ್ರೆಸ್ ನಲ್ಲಿ ಒಂದು ಹೊಸ ಹುಮ್ಮಸ್ಸು ಉತ್ಸಾಹ ಕಂಡು ಬಂದಿತ್ತು. ಆದ್ರೆ ಈಗ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ ಆರಂಭ ನಂತರ ಎಲ್ಲೋ ಒಂದು ಕಡೆ ಯುವಕರಿಗೆ ಈ ಒಂದು ಹೆಚ್ಚಿನ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಎಂಬ ಒಂದು ಭಾವನೆ ವ್ಯಕ್ತವಾಗ್ತಿದೆ. ಅದೇ ಅಲ್ಲದೆ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ರಿಜ್ವಾನ್ ಅರ್ಷದ್ ಅವರು ಏನ್ ಮೈಸೂರಿನ ನರಸಿಂಹರಾಜ ಕ್ಷೇತ್ರದಿಂದ ಏನು ಟಿಕೆಟ್ ಅನ್ನ ಕೇಳಿದ್ರು, ಬಟ್ ಅದು ಅವರ ಕೈ ತಪ್ಪುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ತನ್ವೀರ್ ಸೇಠ್ ಅವರು ಪ್ರಬಲ ಆಕಾಂಕ್ಷಿಗಳಾಗಿರೋದ್ರಿಂದ ಮತ್ತು ಅವರು ಭಾರಿ ಅಂತರದಿಂದ ಕಳೆದ ಬಾರಿ ಗೆದ್ದಿರೋದ್ರಿಂದ ಅವರಿಗೆ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿರೋದ್ರಿಂದ ಹೈಕಮಾಂಡ್ ಈಗ ಅಲ್ಲಿ ಒಂದು ಟಿಕೆಟ್ ಸಿಗದೆ ಕೈ ತಪ್ಪುವಂತಹ ಒಂದು ಅವಕಾಶ ರಿಜ್ವಾನ್ ಅರ್ಷದ್ ಅವರಿಗೆ ಬಂದಿದೆ. ಇದರಿಂದಾಗಿ ಅವರು ತುಂಬಾ ಮನಸ್ಸಿಗೆ ನೋವು ಮಾಡಿಕೊಂಡು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಈಗ ಏನು ರಾಷ್ಟ್ರೀಯ ಕಾಂಗ್ರೆಸ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ರಾಜೀವ್ ಸತಾರ್ ಅವರಿಗೆ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಟ್ ಈಗಾಗಲೇ ಡೆಲ್ಲಿಯಲ್ಲಿ ಹೈಕಮಾಂಡ್ ಏನ್ ಹೇಳಿದೆ, ಸ್ವಲ್ಪ ನಿಧಾನಗತಿಯ ಒಂದು ಯೋಚನೆಯನ್ನ ಮಾಡಿ ನಿಧಾನಗತಿ ಅಂತ ಯೋಚನೆ ಮಾಡಿ ನಂತರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬಹಳ ಒಳ್ಳೆಯದು. ಈ ಹಿನ್ನೆಲೆಯಲ್ಲಿ ಯಾವುದಕ್ಕೂ ಒಂದು ಯೋಚನೆ ಮಾಡಿ ನಂತರ ನಿರ್ಧಾರ ತೆಗೆದುಕೊಳ್ಳಿ ಎಂದು ಮಾತನ್ನ ಹೇಳಿದೆ. ಆದ್ರೆ ರಿಜ್ವಾನ್ ಅರ್ಷದ್ ಅವರು ಯುವಕರಿಗೆ ಸೂಕ್ತ ಮನವನ್ನ ಸಿಗಬೇಕು ಮತ್ತು ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ತಮಗೆ ಟಿಕೆಟ್ ಇಲ್ಲ ಅನ್ನೋದಾದ್ರೆ ಇದು ಇತರರಿಗೆ ಟಿಕೆಟ್ ಸಿಗೋದು ಎಷ್ಟು ಮಟ್ಟಿಗೆ ಸಾಧ್ಯ ಎಂಬ ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ದಾರೆ. ಈ ಎಲ್ಲ ಅಂಶಗಳಿಂದಾಗಿ ಈಗ ರಿಜ್ವಾನ್ ಅರ್ಷದ್ ಅವರು ಈ ಒಂದು ನಿಲುವಿಗೆ ಬದ್ಧರಾಗಿರುವಂತೆ ಕಂಡು ಬರ್ತಾ ಇದೆ. ತನ್ವೀರ್, ಪ್ರಸನ್ನ, ರಿಜ್ವಾನ್ ಅವರು ರಾಜೀನಾಮೆನೆ ನೀಡಿದ್ದಾರಾ ಅಥವಾ ರಾಜೀನಾಮೆಗೆ ನೀಡ್ತೇನೆ ಅಂತ ಹೇಳಿದಾರಾ? ಈಗ ಇದುವರೆಗೂ ರಾಜೀನಾಮೆನೇನು ನೀಡಿಲ್ಲ, ಬಟ್ ರಾಜೀನಾಮೆಗೆ ನೀಡಿಕೆ ಮುಂದಾಗ್ತೇನೆ ಅಂತ ಒಂದು ಮಾಹಿತಿಯನ್ನ ದೂರವಾಣಿ ಮುಖಾಂತರ ಅವರು ಅಲ್ಲಿ ದೆಹಲಿಯಲ್ಲಿ ಭೇಟಿ ಮಾಡಿ ಅಲ್ಲಿ ದೂರವಾಣಿ ಮುಖಾಂತರ ಮಾತುಕತೆ ನಡೆಸಿರುವುದು ಈಗ ಮಾಹಿತಿ ಸಿಕ್ಕಿದೆ. ಆದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಇಂತಹ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋದು ಬೇಡ, ಕಾದು ನೋಡಿ ನಂತರ ನಿರ್ಣಯವನ್ನು ತೆಗೆದುಕೊಳ್ಳಿ ಎಂಬ ಮಾತುಗಳು ಕೂಡ ಈಗ ಕೇಳಿ ಬಂದಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಇಂಥ ಒಂದು ಸ್ಥಿತಿಯಿಂದ, ಯಾಕಂದ್ರೆ ಯುವ ಜನಾಂಗ ಯುವ ಕಾರ್ಯಪಡೆ ಏನಿದೆ ಅದು ಕಾಂಗ್ರೆಸ್ಗೆ ಈಗ ಬೇಕು. ಮುಂದಿನ ಎಲೆಕ್ಷನ್ ನಲ್ಲಿ ಅವರೇ ಒಂದು ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲಿಕ್ಕೆ ಮುಖ್ಯ ಕಾರಣರಾಗಬಹುದು. ಆ ಹಿನ್ನೆಲೆಯಲ್ಲಿ ಇದನ್ನು ಇಂಥ ಒಂದು ಸ್ಥಿತಿಯನ್ನು ಹೇಗೆ ಹೈಕಮಾಂಡ್ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಚನ್ವೀರ್, ಓಕೆ, ಮಾಹಿತಿಗಾಗಿ ಧನ್ಯವಾದ ಪ್ರಸನ್ನ. ಇದು ಇವತ್ತಿನ ಸಮಯ ಸಮಗ್ರ. ಸಮಯ ಸದಾ ನಿಮ್ಮೊಂದಿಗೆ. ರಂದು ಜನಿಸಿದವರ ಭವಿಷ್ಯ ಹೇಗಿದೆ? ಹೆಸರಿನಲ್ಲಿರೋ ಸಿ ಅಕ್ಷರ ಅದೃಷ್ಟ ತರುತ್ತಾ? ವೀಕ್ಷಿಸಿ ವಿಶೇಷ ನೇರ ಪ್ರಸಾರ ಭವಿಷ್ಯ ನೀವು ಮತ್ತು ನಾನು ವಿತ್ ಆರ್ಯವರ್ಧನ್ ಇಂದು ಸಂಜೆ 4:30ಕ್ಕೆ. ಕರ್ನಾಟಕ ಮುಕುಟಮಣಿ ಯಾರು? ಕೈ ನೋಡಿ ನಾನೇ ಎಂತಿದೆ ಕಾಂಗ್ರೆಸ್. ಕಮಲದ ಜುಟ್ಟು ಬಿಎಸ್ವೈ ಕೈಲಿ. ನಾ ಕಮ್ಮಿ ಏನಲ್ಲ ಎಂತಿದೆ ಜೆಡಿಎಸ್. ಬೀದರ್ ರಾಜಕೀಯ ಇದು ಪಕ್ಕಾ ಲೋಕಲ್ ಟಾಕ್. ಚುನಾವಣಾ ಸಮರಾಂಗಣ ವೀಕ್ಷಿಸಿ ಇಂದು ಸಂಜೆ 6 ಗಂಟೆಗೆ. ಪರಬ್ರಹ್ಮ ವೀಕ್ಷಿಸಿ ಸೆಕೆಂಡ್ ಶೋ ಇಂದು ರಾತ್ರಿ 7:30ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಾಸನ್ ಐ ಕೇರ್, ವಿಶ್ವದಲ್ಲೇ ಕಣ್ಣಿನ ಆರೈಕೆಯ ಅತಿದೊಡ್ಡ ಕೇಂದ್ರ. ಯುಟಿಸಿಯೊಂದಿಗೆ ಕೈಜೋಡಿಸಿ ನಿಮ್ಮ ಕನಸನ್ನು ನನಸಾಗಿಸಿ. ಸ್ಯಾನ್ಸಿಟಿ wishing you all a very happy Republic Day. ಅಂದದ ರೇಷ್ಮೆಯ ಸೊಬಗು ಕಾವ್ಯವಾಗಿ ಬರುತ್ತಿದೆ ರೇಷ್ಮೆಯ ಪರಂಪರೆ. RMKV.
ಚಾರ್ಜ್ ಶೀಟ್ ಇಂದು ರಾತ್ರಿ 8:30ಕ್ಕೆ. ಗೋಣಿಗೆಪಟ್ಟು ವಿರಾಜಪೇಟೆ ರಸ್ತೆಗಳು ಅಭಿವೃದ್ಧಿ ಹೊಂದಲೇ ಇಲ್ಲ. 5 ಮಿನಿಟ್ಸ್ ಒಂದ್ಸಲ ಕರೆಂಟ್ ಕಟ್ ಆಗುತ್ತೆ. ಈಗಾಗಲೇ 5 ವರ್ಷದಿಂದ ಭರವಸೆ ನೋಡಿದೆ, ಹೊರತು ಯಾವುದೇ ಇನ್ನು ಕೆಲಸ ಸಹ ಆಗಲಿಲ್ಲ. ಇಡೀ ಸಾರ್ವಜನಿಕರನ್ನೇ ವಂಚನೆ ಮಾಡ್ತಾ ಮುಂದುವರೆದಿದ್ದಾರೆ. ದಿ ಲೀಡರ್ ಕ್ಷೇತ್ರ ದರ್ಶನ ವೀಕ್ಷಿಸಿ ನಾಳೆ ಸಂಜೆ 5:30ಕ್ಕೆ. ನಮಸ್ತೆ. ಕಸಕ್ಕೆ ಪರಿಹಾರ ಅನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವು ಇವತ್ತು ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಕಸ ಅನ್ನುವಂಥದ್ದು ಇವತ್ತು ಎಲ್ಲ ಜನರ ಒಂದು ಸಾರ್ವಜನಿಕ ಜೀವನದಲ್ಲಿ ತುಂಬಾ ಒಂದು ವಿಶಾಲವಾಗಿ ಹರಡ್ಕೊಂಡಿರತಕ್ಕಂತಹ ಒಂದು ಸಮಸ್ಯೆ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಈ ಒಂದು ಕಸದ ಸಮಸ್ಯೆ ಎದುರಾಗುತ್ತೆ. ಅದರಲ್ಲೂ ಕೂಡ ಬೆಂಗಳೂರಿನಂತಹ ಮಹಾನಗರಗಳಲ್ಲೂ ಕೂಡ ಕಸ ಯಾವ ರೀತಿ ತನ್ನ ದುಷ್ಪರಿಣಾಮವನ್ನ, ಕೆಟ್ಟ ಪರಿಣಾಮವನ್ನ ಯಾವ ರೀತಿಯ ಒಂದು ಸಮಾಜದ ಮೇಲೆ, ಆರೋಗ್ಯದ ಮೇಲೆ, ಅಲ್ಲಿನ ವಾತಾವರಣದ ಮೇಲೆ ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ನಾವೆಲ್ಲ ಬಲ್ಲಿವಿ. ಯಾಕಂದ್ರೆ ಬಿಬಿಎಂಪಿಯ ಒಂದು ಏನ್ ನೌಕರರಿದ್ದಾರೆ ಅವರು ಪ್ರೊಟೆಸ್ಟ್ ಮಾಡಿದಾಗ, ಆ ಕಸ ಎತ್ತದೇ ಇದ್ದಾಗ ಬೆಂಗಳೂರಿಗರು ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸಿದ್ರು ಅನ್ನುವಂಥದ್ದನ್ನ ಇಡೀ ದೇಶವೇ ನೋಡ್ತು. ಜೊತೆಗೆ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲೂ ಕೂಡ ಬೆಂಗಳೂರಿನ ಕಸದ ವರದಿಗಳು ಬಿತ್ತರವಾದವು. ಹಾಗಾಗಿ ಕಸದ ಬಗ್ಗೆ ನಮಗೆ ಬಹುತೇಕ ಜ್ಞಾನ ಇರಬೇಕಾಗಿರತಕ್ಕಂಥದ್ದು ಅದು ಈಗಿನ ಅನಿವಾರ್ಯತೆ ಕೂಡ ಹೌದು. ನಾವು ನಮ್ಮ ಆರೋಗ್ಯದ ಬಗ್ಗೆ ಮತ್ತು ಮನೆಯ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನಾವು ಒಂದು ಜ್ಞಾನವನ್ನ, ಅದರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿರ್ತೇವೆ. ಆದರೆ ನಮ್ಮಿಂದ ವ್ಯಕ್ತ ಆಗುವಂತಹ, ನಮ್ಮ ಮನೆಯ ಕೆಲಸ ಕಾರ್ಯಗಳಿಂದ ಉಂಟಾಗುವಂತಹ ಕಸಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ನಿಜವಾಗ್ಲೂ ಅದರ ದುಷ್ಪರಿಣಾಮಗಳೇನು, ಜೊತೆಗೆ ಅದನ್ನ ಹೇಗೆ ಸರಿಯಾಗಿ ಯೂಸ್ ಮಾಡ್ಕೋಬಹುದು, ಅದರ ಉಪಯೋಗ ಉಪಲಬ್ಧತೆಗಳೆಲ್ಲ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಅರಿವಿನ ಕೂಡ ಹೆಚ್ಚಿಸ್ಕೋಬೇಕಾಗಿದೆ. ಹಾಗಾಗಿ ಕಸಕ್ಕೆ ಪರಿಹಾರ ಏನು ಅನ್ನೋದ್ರ ಕುರಿತಂತೆ ನಾವಿವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಚರ್ಚೆಯಲ್ಲಿ ಈ ಅಹಮದಾಬಾದ್ನ ಕ್ರಿಯೇಟಿವ್ ಇಕೋ ಕಂಪನಿಯ ಡೈರೆಕ್ಟರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿರತಕ್ಕಂಥ ಸುಪ್ರೀತ್ ಎಂಜೆ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸರ್, ಸುಪ್ರೀತ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನ್ನ ಮೊದಲನೇದಾಗಿ ಬಹುತೇಕ ಕಸ ಅಂದ ತಕ್ಷಣ ಕಾಮನ್ ಪೀಪಲ್ಗೆ ಏನೋ ಒಂಥರ ನೆಗ್ಲಿಜೆನ್ಸಿ, ಅದನ್ನ ಎಲ್ಲೋ ಬಿಸಾಕೋದು, ಏನೋ ಮಾಡೋದು. ಇವಾಗ ಕಸ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳಿರೋದು, ಅದ್ ಸಮಸ್ಯೆ ಯಾಕಾಗಿದೆ ಅಂತ ಫಸ್ಟ್ ನೀವೇನ ನೋಡಿದ್ರೆ, ಅದರಲ್ಲಿ ನೀವು ಯಾವುದೇ ಒಬ್ಬ ಮನುಷ್ಯ ಆಗ್ಲಿ ಕಸ ನಂದು ನಮ್ಮ ಮನೆ ಮುಂದೆ ಬಿಸಾಕದ್ಮೇಲೆ ಅದು ಆಮೇಲೆ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ನೋಡಿದ್ರೆ ಅದಕ್ಕೆ ಪರಿಹಾರ ನೀವು ಯಾವತ್ತೂ ತರಕ್ ಆಗೋದಿಲ್ಲ. ಇದರಲ್ಲಿ ನೀವು ಪಬ್ಲಿಕ್ ಮತ್ತೆ ಪ್ರೈವೇಟ್ ಪಾರ್ಟಿಸಿಪೇಷನ್ ಇದ್ರೆ ಮಾತ್ರ ಆಗೋದು. ಇದಕ್ಕೆ ಗವರ್ಮೆಂಟ್ ಸುಮಾರು ಫೆಸಿಲಿಟೀಸ್, ಸುಮಾರು ಸ್ಕೀಮ್ಸ್ ಅಲ್ಲಿ ಬಂದಿದೆ. ಕಸದಲ್ಲಿ ಮಾಡಬೇಕಾಗಿರೋದು ಸುಮಾರು ಉಂಟು. ಅದರಲ್ಲಿ ಯುಟಿಲೈಸೇಷನ್ ನೀವೇನಾದ್ರೂ ನಿಜಕ್ಕೆ ಹೋದ್ರೆ ಯಾವುದೇ ಒಂದು ಕಸ ಆಗ್ಲಿ, ಆ ಕಸನ ಇವಾಗ ನಿಮಗದು ಕಸ ಆಗಿರ್ಬೋದು, ನಿಮಗೆ ಬೇಡದೇ ಇರ್ಬೋದು, ಬಟ್ ಇನ್ನೊಬ್ಬರಿಗೆ ಅದು ಜಸ್ಟ್ ಫಾರ್ಮ್ ಚೇಂಜ್ ಮಾಡಿ, ಸ್ವಲ್ಪ ಪ್ರೊಸೆಸ್ ಮಾಡಿ ಫಾರ್ಮ್ ಚೇಂಜ್ ಮಾಡಿದ್ರೆ ಅದು ಬೇರೆಯವ್ರಿಗೆ ಯೂಸ್ಫುಲ್ ಇರ್ಬೋದು. ಆ ತರ ಎಲ್ಲಾ ಕಸಾನು ನೀವು ಯೂಸ್ ಮಾಡ್ಕೊಂಡು ಹೋದ್ರೆ ಕಂಪ್ಲೀಟ್ ಆಗಿ ರೀಸೈಕಲ್ ಮಾಡಬಹುದು. ಅಲ್ಲ, ನಾವ್ ಹೆಂಗೆ ಯೂಸ್ ಮಾಡೋದು ಅಂದ್ರೆ ನೀವು ಹೇಳ್ತಿರೋದು ಕಸದ ಬೇರೆ ಬೇರೆ ಯೂಸಸ್ ಗಳು ಇದಾವೆ, ಸಾಧ್ಯತೆ ಇದೆ ಅನ್ನೋದು. ಅಂದ್ರೆ ಅದನ್ನು ಕಸ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನ ಮತ್ತೆ ರಿಯೂಸ್ ಮಾಡ್ಕೊಳ್ಳಿಕ್ಕೆ ನಿಮ್ಮಲ್ಲೂ ಕೂಡ ಒಂದು ಅವೇರ್ನೆಸ್ ಬರಲಿ. ಎಕ್ಸಾಕ್ಟ್ಲಿ. ಇವಾಗ ಕಸ ಒಂದು ಇದ್ರದ್ದು 2000 ಅಲ್ಲಿ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ರೂಲ್ಸ್ ಬಂತು, ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ರೂಲ್ಸ್ ಅಂತ 2000 ಅಲ್ಲಿ ಒಂದು ಮಾಡಿದ್ರು. ಅದಾದ್ಮೇಲೆ ನೀವೇನಾದ್ರು ನೋಡಿದ್ರೆ ಕಸನ ಹ್ಯಾಂಡಲ್ ಮಾಡೋ ರೀತಿನೇ ಸುಮಾರು ಚೇಂಜ್ ಆಗಿದೆ. ಇಂಡಿಯಾ ಇರಷ್ಟು ದೊಡ್ಡ ಕಂಟ್ರಿ ಆದ್ರಿಂದ ಇಟ್ ವಿಲ್ ಟೇಕ್ ಟೈಮ್, ಮೆಲ್ಲಿಗೆನೆ ಆಗದದು. ಬಟ್ ಅದ್ರಲ್ಲಿ ಎಲ್ಲಾರ್ದು ಪಾರ್ಟಿಸಿಪೇಷನ್ ಆಗ್ಬೇಕು. ಪ್ಲಸ್ ಕಸದಿಂದ ನೀವೇನೇನ್ ಮಾಡ್ಬೋದು ಅಂದ್ರೆ, ನೀವು ಆರ್ಗ್ಯಾನಿಕ್ ಕಾಂಪೋಸ್ಟ್ ಮಾಡ್ಬೋದು, ನೀವು ಇಜ್ಜಲು ಪರವಾಗಿ ಯೂಸ್ ಮಾಡಂತ ಗ್ರೀನ್ ಕೋಲ್ ಮಾಡ್ಬೋದು. ನೀವು ಅದರಿಂದ ರೀಸೈಕ್ಲಬಲ್ಸ್ ತೆಗೆದು, ಪ್ಲಾಸ್ಟಿಕ್ ಆಗ್ಲಿ ಪೇಪರ್ ಆಗ್ಲಿ ಅದೆಲ್ಲ ತೆಗೆದು ನೀವು ಅದನ್ನ ತಿರ್ಗಾ ರೀಸೈಕಲ್ ಮಾಡ್ಬೋದು. ನೀವು ಅದರಲ್ಲಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಏನೇನು ವೇಸ್ಟ್ ಅನ್ಕೊಂಡು ಬಿಸಾಕಿರ್ತಾರೋ ಅದನ್ನ ನೀವು ಚೇಂಜ್ ಮಾಡಿ ಅದರಲ್ಲಿ ಸ್ವಲ್ಪ ಸಿಮೆಂಟ್ ಮಿಕ್ಸ್ ಮಾಡಿ ಬ್ರಿಕ್ಸ್ ಮಾಡಬಹುದು. ಯಾವುದೇ ಒಂದು ಕಸನೂ ಆಗ್ಲಿ ಅದನ್ನ ನೀವು ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡಿದ್ರೆ ಅದು ಫುಲ್ ಯುಟಿಲೈಸೇಷನ್ ಇದೆ. ಅಲ್ಲ, ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದೇ ಒಂದು ರೀತಿಯ ದೊಡ್ಡ ಸವಾಲು ಇವತ್ತಿನ ಜನಕ್ಕೆ. ಹೇಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ನೋಡಿ, ಯೂಶಲಿ ಏನಾಗುತ್ತೆ ಅಂದ್ರೆ, ಮನೆ ಮುಂದೆ ನೀವು ಒಂದ್ಸತಿ ಬಿಸಾಕದ್ಮೇಲೆ ಕಸನ ಅಥವಾ ಮನೆ ಇದಾದ್ಮೇಲೆ ಕಾರ್ಪೊರೇಷನ್ ಆಗ್ಲಿ ಬೇರೆ ಕಾರ್ಪೊರೇಷನ್ ಯಾರಿಗಾದ್ರೂ ಒಂದು ಟೆಂಡರ್ ಕೊಟ್ಟಿದ್ರೆ ಅವ್ರು ಬಂದು ಅದನ್ನ ಎತ್ಕೊಂಡು ಹೋಗಿ ಒಂದ್ ಕಡೆ ಕಲೆಕ್ಟ್ ಮಾಡಿ, ಅಲ್ಲಿಂದ
ಇಲ್ಲಿ ಸುಮಾರು ವರ್ಷಗಳವರೆಗೂ ಏನಾಗ್ತಾ ಇತ್ತು ಅಂದ್ರೆ ಒಂದು ಊರಿನ ಹೊರಗಡೆ ಒಂದು ದೊಡ್ಡ ಲ್ಯಾಂಡ್ ಅಲ್ಲಿ ಎತ್ಕೊಂಡು ಹೋಗಲ್ ಬಿಸಾಕ ಡಂಪ್ ಮಾಡಿ ಈಗಲೂ ಹಾಗೆ ಮಾಡ್ತಾರೆ. ಬೆಂಗಳೂರಲ್ಲಿ ಮಂಡೂರ್ ಅಂತ ಇದೆ, ಅಲ್ಲೂ ಕೂಡ ಹಂಗೆ ಮಾಡ್ತಾರೆ. ಎಕರೆಗಟ್ಟಲೆ ಪ್ರದೇಶದಲ್ಲಿ ಬೆಂಗಳೂರು ಕಸ ಎಲ್ಲ ತಗೊಂಡು ಹೋಗಿ ಡಂಪ್ ಮಾಡುವಂತದ್ದು. ವೇಸ್ಟ್ ನ ಪ್ರೋಸೆಸ್ ಮಾಡೋದು ಇಟ್ ಇಸ್ ಅ ರಿಲೇಟಿವ್ಲಿ ನ್ಯೂ ಇಂಡಸ್ಟ್ರಿ. ಅದರಿಂದ ಈ ನಡುವೆ ಇದಕ್ ಮುಂಚೆ ಏನಾಯ್ತು ಅಂದ್ರೆ ಯೂಶಲಿ ಒಂದು ಮೆಂಟಾಲಿಟಿ ಏನು ಅಂದ್ರೆ ಒಂದು ಇವಾಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಆಲ್ರೆಡಿ ಅದು ಸುಮಾರು ವರ್ಷಗಳಿಂದ ನಡೀತಾ ಇತ್ತು. ಇವಾಗ ಇಂಡಿಯಾಲ್ ಒಂದ್ಸತಿ ಆ ಮಾಹಿತಿ ತಿಳ್ಕೋಬೇಕು, ಅದನ್ನ ಮಾಡಬೇಕು ಅಂತ ಕಂಪನೀಸ್ ಬಂದಾಗ ಅವ್ರು ಏನ್ ಮಾಡಿದ್ರು, ವೆಸ್ಟರ್ನ್ ಕಂಪನೀಸ್ ಅಲ್ಲಿ ಏನೇನ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋ ಅದನ್ನ ಹಂಗೆ ಎತ್ಕೊಂಡ್ಬಂದು ಇಲ್ಲಿ ಹಾಕಕ್ ಟ್ರೈ ಮಾಡಿದ್ರು. ಅದು ಯಾತಕ್ ವರ್ಕ್ ಆಗೋದಿಲ್ಲ ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ನಿಮಗೆ ಸಿಗೋ ಕಸ ಬಂದು ಸೆಗ್ರಿಗೇಟೆಡ್, ವೆಟ್ ವೇಸ್ಟೇ ಬೇರೆ ಸಿಗುತ್ತೆ, ಡ್ರೈ ವೇಸ್ಟೇ ಬೇರೆ ಸಿಗುತ್ತೆ. ಅಂದ್ರೆ ಅವೇರ್ನೆಸ್ ಅಲ್ಲಿನ ಜನರಲ್ಲಿ ಆಲ್ರೆಡಿ ಇದೆ, ಬೇಸಿಕ್ ಆಗಿ ಇದೆ. ಹಂಗ್ ನೋಡಕ್ ಹೋದ್ರೆ ನಿಮ್ಗೆ ಆಶ್ಚರ್ಯ ಏನಾಗುತ್ತೆ ಅಂದ್ರೆ ನಮ್ಮ ಜನನೇ ವೆಸ್ಟರ್ನ್ ಕಂಟ್ರೀಸ್ಗೆ ಹೋದಾಗ ಬೇರೆ ಬೇರೆ ಬಿನ್ಗಳಿಟ್ಟಿರ್ತಾರೆ, ಗ್ರೀನ್ ಬಿನ್, ರೆಡ್ ಬಿನ್, ಹೋಗಿ ಅಲ್ಲಲ್ಲೇ ಹಾಕ್ತಾರೆ. ಬಟ್ ಅದೇ ನೀವು ಇಲ್ಲಿ ಮಾಡಿ ಅದು ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ? ಅದೇ ಮೋರ್ ಪ್ರೋಗ್ರಾಮ್ಸ್ ಹ್ಯಾವ್ ಟು ಬಿ ಡನ್. ಜನನ ಎಜುಕೇಟ್ ಮಾಡಬೇಕು. ಏನ್ ಗೊತ್ತಾ, ನೀವು ಯಾವುದೇ ಒಂದು ವಿಷಯ ತಗೊಳ್ಳಿ, ಜನ ನೀವು ಎಜುಕೇಟ್ ಮಾಡಕ್ ಎಷ್ಟು ನೀವು ಟೈಮ್ ಹಾಕ್ತಿರೋ, ಎಷ್ಟು ಎಜುಕೇಟ್ ಮಾಡ್ತಿರೋ ಅಷ್ಟು ಆಗತ್ತೆ ವಿನಃ ಯಾವ್ದೋ ಸುಮ್ನೆ ಒಂದ್ ಪ್ರೋಗ್ರಾಮ್ ಮಾಡೋದು ಇದ್ ಮಾಡೋದು ಅದು ಅಷ್ಟು ಎಫೆಕ್ಟಿವ್ ಆಗಿ ಬರೋದಿಲ್ಲ. ನಾವ್ ಇವಾಗ ಏನ್ ಡಿಸೈಡ್ ಮಾಡಿದೀವಿ ಅಂದ್ರೆ ಸ್ಕೂಲ್ ಲೆವೆಲ್ ಅಲ್ಲೇನೆ ಮಕ್ಕಳಿಂದ ಹಿಡಿದೇನೆ, ಯಾಕಂದ್ರೆ ಅವರೇ ಮುಂದಿನ ಮರಗಳು, ಇವತ್ತಿನ ಗಿಡಗಳು ನಾಳೆ ಮರಗಳು. ಮಕ್ಕಳು ಆ ಲೆವೆಲ್ ಅಲ್ಲೇ ಹೋಗ್ಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕ್ಯಾಂಪೇನ್ಗಳು ಮಾಡಿ ಅದನ್ನ ಮಾಡೋಣ ಅಂತ ಅದನ್ನ ಡಿಸೈಡ್ ಮಾಡಿ ಒಂದು ಮನವಿ ಕೂಡ ಕೊಟ್ಟಿದ್ದೀವಿ. ಆಗುತ್ತೆ ಅದು. ಓಕೆ, ಆ ತರದ್ದು ಅಂದ್ರೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನು ಕೂಡ ನೀವು ಇಟ್ಕೊಂಡಿದ್ದೀರಿ. ಆಮೇಲೆ ಅದೇನು ಹೇಳ್ತಿದ್ರಿ, ಫಾರಿನ್ ಇದು ಹೆಚ್ಚು ಸಕ್ಸಸ್ ಆಗ್ತಿಲ್ಲ ಅನ್ನೋಂಥದ್ದು. ಅಂದ್ರೆ ಫಾರಿನ್ ಟೆಕ್ನಾಲಜಿ ಕಾಸ್ಟ್ಲಿ ಆಗಿರುತ್ತೆ, ಈ ಕಡೆ ಅದು ಟೆಕ್ನಾಲಜಿ ಕಾಸ್ಟ್ಲಿ ಅನ್ನೋದು ಒಂದೇ ಅಲ್ಲ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನೀವಾಗ ಅಲ್ಲಿ ನಿಮ್ಗೆ ಡ್ರೈ ವೇಸ್ಟೇ ಬೇರೆ, ವೆಟ್ ವೇಸ್ಟೇ ಬೇರೆ. ನೀವು ಡ್ರೈ ವೇಸ್ಟ್ ನ ಎತ್ಕೊಂಡ್ಬಂದು ಡೈರೆಕ್ಟ್ ಆಗಿ ರೀಸೈಕಲ್ ಮಾಡಬಹುದು, ವೆಟ್ ವೇಸ್ಟ್ ನ ಎತ್ಕೊಂಡ್ಬಂದು ಡೈರೆಕ್ಟ್ ಆಗಿ ಅದನ್ನ ರೀಸೈಕಲ್ ಮಾಡಿ ಅದನ್ನ ಕಾಂಪೋಸ್ಟ್ ಮಾಡಬಹುದು. ಬಟ್ ಅದೇ ಇಲ್ಲಿ ಇಂಡಿಯಾನಲ್ಲಿ ಏನಂದ್ರೆ ನಿಮ್ಗೆ ಎಲ್ಲಾ ಕಸನೂ ಜೊತೆಗೆ ಮಿಕ್ಸ್ ಮಾಡಿ ಬರುತ್ತೆ. ಅದಕ್ಕೆ ಅದನ್ನ ಮಿಕ್ಸ್ ಸಾಲಿಡ್ ವೇಸ್ಟ್ ಅಂತಾರೆ, MSW. ಏನಾದ್ರೂ ಸೈಟ್ ಬಂದ್ಮೇಲೆ ಅದಾದ್ಮೇಲೆ ನಮ್ಮ ಪ್ರೊಸೆಸರ್ಸ್, ನಮ್ಮ ಇಂಡಿಯನ್ ಪ್ರೊಸೆಸಿಂಗ್ ಕಂಪನೀಸ್ ಏನ್ ಶುರು ಮಾಡ್ತೋ ಆ ಮಿಕ್ಸ್ ಪ್ರೊಸೆಸಿಂಗ್ ನ ಏನ್ ಮಾಡಿದ್ರು, ಡೈರೆಕ್ಟ್ ಆಗಿ ಸೆಗ್ರಿಗೇಷನ್ ಮಾಡಕ್ ಟ್ರೈ ಮಾಡಿದ್ರು. ಅಂದ್ರೆ ಬೇರೆ ಬೇರೆ ಮಾಡಕ್ ಇದು ಬೇರೆ ಅಂತ ಸೆಗ್ರಿಗೇಷನ್ ಮಾಡಕ್ ಶುರು ಮಾಡಿದಾಗ ಅದು ಯಾತಕ್ ವರ್ಕ್ ಆಗ್ಲಿಲ್ಲ ಅಂದ್ರೆ ವೇಸ್ಟ್ ನಿಮ್ಮ ಕಸ ವೆಟ್ ಇರುವಾಗ ನೀವೇನ ಸೆಗ್ರಿಗೇಟ್ ಮಾಡಕ್ ಹೋದ್ರೆ ಅದು ಕಂಪ್ಲೀಟ್ ನಿಮ್ಗೆ 100% ಸೆಗ್ರಿಗೇಷನ್ ಆಗೋದಿಲ್ಲ. ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಅಹಮದಾಬಾದ್ ಅಲ್ಲಿ ನಾವು ಒಂದು 8 ಲಕ್ಷ kg ಪರ್ ಡೇ ನಮ್ಗೆ ಒಂದು ಪ್ರಾಜೆಕ್ಟ್ ಅಲಾಟ್ ಆಗಿದೆ. ಅದ್ರಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಪರ್ ಡೇ 8 ಲಕ್ಷ kg ಮಾಡ್ತೀರಾ ಕಸದ? ಕಸ 8 ಲಕ್ಷ kg. ನಾವು ಹಂಗ್ ನೋಡಕ್ ಹೋದ್ರೆ ಇಂಡಿಯಾನಲ್ಲಿ ಪ್ರತಿ ವರ್ಷ 5,500 ಕೋಟಿ kg ಜನರೇಟ್ ಆಗೋದು. ಅದು ಪ್ರತಿ ವರ್ಷ 5% ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ನಿಮ್ಮ ಪ್ರಕಾರ ಎಲ್ಲಿ ಹೋಗ್ತಾ ಇದೆ? ಅಷ್ಟು ಯುಟಿಲೈಸ್ ಆಗ್ತಾ ಇದೆ? ಆಗ್ತಿಲ್ಲ. ಬಹಳಷ್ಟು ಒಂದು 10% ವೇಸ್ಟ್ ನ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಅಂದ್ರೆ ಅದ್ರ ಕಡೆ ನೋಡಕ್ ಶುರು ಮಾಡಿರೋದೇ 2000 ಆದ್ಮೇಲೆ. ಅದ್ರಲ್ಲೂ ಏನಾಯ್ತು, ಸುಮಾರು ಒಂದು 5-6 ವರ್ಷ ಬೇರೆ ಡಿಫ್ರೆಂಟ್ ಕಂಪನೀಸ್ ಬಂದ್ರು, ವಿಧವಾದ ಟೆಕ್ನಾಲಜಿ ಟ್ರೈ ಮಾಡಿದ್ರು. ಕೆಲವು ವರ್ಕ್ ಆಯ್ತು, ಕೆಲವು ವರ್ಕ್ ಆಗ್ಲಿಲ್ಲ. ಸೊ ನೌ ಇಟ್ ಇಸ್ ಕಮ್ ಟು ಅ ಸ್ಟೇಜ್ ಅದರಲ್ಲಿ ದೇರ್ ಇಸ್ ಅ ಬ್ರೇಕ್ ಥ್ರೂ ಟೆಕ್ನಾಲಜಿ ಕಮಿಂಗ್ ಇನ್. ಓಕೆ, ತಾವು ನಾನು ಬೇಸಿಕ್ ಪಾಯಿಂಟ್ಸ್ ಬರೋದ್ರೆ ಆ ವೆಟ್ ವೇಸ್ಟ್ ಆಮೇಲೆ ಡ್ರೈ ವೇಸ್ಟ್ ಅಂದ್ರೆ ಹಸಿ ಕಸ ಮತ್ತು ಒಣ ಕಸ ಅನ್ನೋದು ಅದೇ ಹೆಂಗೆ ಡಿವೈಡ್ ಮಾಡೋದು? ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಒಂದ್ ಕಡೆ ಹಾಕಿ, ಪೇಪರ್ ಬೇರೆ ಕಡೆ ಹಾಕಿ, ಊಟ ಮಿಕ್ಕಿರೋದು ಒಂದ್ ಕಡೆ ಹಾಕಿ, ವೆಟ್ ವೇಸ್ಟೇ ಬೇರೆ, ಡ್ರೈ ವೇಸ್ಟೇ ಬೇರೆ. ಅದಾಗ್ತಿದ್ದಂಗೆ ಇದನ್ನೇ ಏನ್ ರೀಸೈಕಲ್ ಮಾಡಬಹುದು. ಇವಾಗ ನಮ್ಮ ಸಮಾಜಕ್ಕೆ ದೊಡ್ಡ ಒಂದು ಪ್ರಾಬ್ಲಮ್ ಅಂದ್ರೆ ಪ್ಲಾಸ್ಟಿಕ್. ಸುಮಾರು ಇವಾಗ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅನ್ನೋದಕ್ಕೆ ನಮ್ಮ ಮನೇಲಿ ನೀವು ಇಲ್ಲಿವರೆಗೂ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ ನಾವು. ವಿ ಆಲ್ವೇಸ್ ಯೂಸ್ ರೀಸೈಕಲ್ಡ್ ಪೇಪರ್ ಬ್ಯಾಗ್ಸ್ ಆಗ್ಲಿ ಅದಾಗ್ಲಿ. ಸುಮಾರು ಗವರ್ಮೆಂಟ್ಗಳು ಆಲ್ರೆಡಿ ಯೂಸ್ ಮಾಡ್ತಿಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡ್ತಿಲ್ಲ ಮನೆಯಲ್ಲಿ. ಓಕೆ, ಹೇಳಿ. ಪ್ಲಾಸ್ಟಿಕ್ ಎಷ್ಟು ಡೇಂಜರಸ್ ಅಂದ್ರೆ ಅದನ್ನ ಡಿಗ್ರೇಡ್ ಆಗಕ್ 1000 ವರ್ಷ ಬೇಕು. ಪ್ಲಾಸ್ಟಿಕ್ ಅದನ್ನ ಮಾಡೋದ್ ಬಾರಿ ಈಸಿ, ಬಟ್ ಅದು 1000 ವರ್ಷ ಆಗುತ್ತೆ, ಅಸ್ತಿತ್ವದಲ್ಲಿ ಇರುತ್ತೆ. ಅದಕ್ಕೆ ಅದನ್ನ ರೀಸೈಕಲ್ ಮಾಡ್ತಾರೆ. ಕೆಲವು ರೀಸೈಕಲ್ ಆಗದೆ ಇರೋಂಥದ್ದನ್ನ ಅದನ್ನ ಎತ್ಕೊಂಡು ಹೋಗಿ ಲ್ಯಾಂಡ್ ಫಿಲ್ ಅಲ್ಲೆಲ್ಲ ಹಾಕ್ತಾರೆ. ಅದ್ ಮಾಡ್ಲೇಬೇಕು, ಏನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ಏನ್ ಯೂಶಲಿ ಏನ್ ಮಾಡ್ಬೇಕು ಅಂದ್ರೆ ದೇರ್ ಆರ್ 3 R's. ವರ್ಲ್ಡ್ ವೈಡ್ ಕಾನ್ಸೆಪ್ಟ್ ಇದು 3 R's. ಒಂದು ರೆಡ್ಯೂಸ್, ಇನ್ನೊಂದು ರಿಯೂಸ್, ಇನ್ನೊಂದು ರೀಸೈಕಲ್. ರೆಡ್ಯೂಸ್ ಅಂದ್ರೆ ಏನು? ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಬಳಸಿ. ನೀವು ಸುಮ್ನೆ ನಿಮ್ಮ ಹತ್ರ ದುಡ್ಡಿದೆ, ಕಾಸಿದೆ ಅಂತ ನೀವು ಜಾಸ್ತಿ ಬಳಸಕ್ ಹೋದ್ರೆ ನಿಮ್ಗೆ ನೀವು ಬರೀ ನಿಮ್ಮ ಜನರೇಷನ್ ಮಾತ್ರ ನೋಡ್ತಾ ಇದ್ದೀರಾ. ನಿಮ್ಮ ಮಕ್ಕಳು, ಅವ್ರ ಮಕ್ಕಳು, ಆ ಜನರೇಷನ್ಗೆ ಯಾರು ಜವಾಬ್ದಾರಿ? ನಿಮಗೆ ಒಂದು ಸೊಸೈಟಿಗೆ, ಎನ್ವಿರಾನ್ಮೆಂಟ್ಗೆ ಒಂದು ಕಮಿಟ್ಮೆಂಟ್ ಇದ್ರೆ ನೀವು ಫಸ್ಟ್ ಆಫ್ ಆಲ್ ನೀವು ರೆಡ್ಯೂಸ್ ಮಾಡಿ. ಯೂಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ. ರಿಯೂಸ್, ಇವಾಗ ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೀವು ಏನಾದ್ರೂ ಎತ್ಕೊಂಡ್ ಬಂದ್ರಿ, ಆ ಪ್ಲಾಸ್ಟಿಕ್ ಕವರ್ನ ಯೂಶಲಿ
ಈಗಲೂ ಸುಮಾರು ಜನ ಇಡ್ತಾರೆ. ಬಟ್ ನೀವು ಅರ್ಬನ್ ಸೈಡ್ ಅಲ್ಲಿ ನೋಡಿದ್ರೆ ಪ್ಲಾಸ್ಟಿಕ್ ಎತ್ಕೊಂಡ್ ಬಂದ್ರೆ ಪ್ಲಾಸ್ಟಿಕ್ ನ ಬಿಸಾಕ್ಬಿಡೋದು. ರೀಯೂಸ್ ಮಾಡಿ ಅದನ್ನ. ಆಲ್ರೆಡಿ ಆಗೋಗಿರೋ ಪ್ಲಾಸ್ಟಿಕ್ ನ ಯಾಕೆ ತಿರ್ಗಾ ಅದನ್ನ ನೀವು ರೀಯೂಸ್ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು ಜನರೇಟ್ ಆಗುತ್ತೆ ತಾನೆ, ಇನ್ನೊಂದು. ಎಕ್ಸಾಕ್ಟ್ಲಿ. ಬಟ್ ಹೌ ಕ್ಯಾನ್ ಇಟ್ ರೀಯೂಸ್ ಅಂತಂದೇಳಿ ಅದು ಹರಿದೋಗಿರುತ್ತೆ ಅಥವಾ ಏನೋ ಡಸ್ಟ್ ಆಗಿರುತ್ತೆ, ಅದಕ್ಕೆಲ್ಲ ದೋಸ್ ಥಿಂಗ್ಸ್ ಕೆನಾಟ್ ಬಿ ಡನ್. ಬಟ್ ಯಾವ್ದು ಚೆನ್ನಾಗಿರುತ್ತೆ ಅದನ್ನ ರೀಯೂಸ್ ಮಾಡಿ. ಆಮೇಲೆ ರೀಸೈಕಲ್ ಅಂದ್ರೆ ಏನಂದ್ರೆ ನೀವು ಇವಾಗ ಯಾವುದೇ ಒಂದು ಇಂಡಸ್ಟ್ರಿ ಆಗ್ಲಿ, ನೀವು ಜನ ಅದನ್ನ ಪ್ರಮೋಟ್ ಮಾಡ್ಲಿಲ್ಲ ಅಂದ್ರೆ, ಇವಾಗ ನಾವು 4 ಜನ ಸೇರ್ಬಿಟ್ಟು ನಾವು ರೀಸೈಕಲ್ಡ್ ಪೇಪರ್ ಬ್ಯಾಗ್ಸ್ ತಗೊಳ್ಳಿಲ್ಲ ಅಂದ್ರೆ ಆ ಇಂಡಸ್ಟ್ರಿ ಹೆಂಗ್ ವರ್ಕ್ ಆಗುತ್ತೆ? ಸೊ ಆ ತರ ಪ್ರಮೋಷನ್ ಮಾಡಕ್ಕೆ ನೀವು ಇವಾಗ ನಾವ್ ರೀಸೈಕಲ್ ಏನ್ ಮಾಡಕ್ಕಾಗೋದಿಲ್ಲ, ನಾವೇನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸುಮ್ನೆ ಕೂತ್ಬಿಡೋದು ಬಾರಿ ಈಸಿ. ಬಟ್ ವಾಟ್ ಇಸ್ ದ ಕಮಿಟ್ಮೆಂಟ್ ನಿಮ್ಮ ಸೊಸೈಟಿ ಟುವರ್ಡ್ಸ್, ನಿಮ್ಮ ಎನ್ವಿರಾನ್ಮೆಂಟ್ ಟುವರ್ಡ್ಸ್ ನಿಮ್ದು ಏನ್ ಕಮಿಟ್ಮೆಂಟ್ ಇದೆ ಅಂತ ನೀವು ಮಾತಾಡೋದಲ್ಲ, ನೀವ್ ಏನ್ ಮಾಡ್ತಿರೋ ಅದು ತೋರಿಸ್ಬೇಕು. ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಅಲ್ಲ, ರಿಯೂಸ್ ಇದೇ ಕನ್ಫ್ಯೂಷನ್ ಬರುತ್ತೆ. ರಿಯೂಸ್ ನೀವು ಒಂದ್ಸಲ ಪರ್ಚೇಸ್ ಮಾಡಿದ್ದೇನೆ ರಿಯೂಸ್ ಮಾಡ್ತಾ ಇದ್ರೆ ನೀವ್ ಹೇಳಿದಾಗ ಕಂಪನಿಗಳು ಏನ್ ಮಾಡಬೇಕು? ಕೆಲವೆಲ್ಲ ಇವಾಗ ಹಂಗ್ ನೋಡಕ್ ಹೋದ್ರೆ ಪ್ಲಾಸ್ಟಿಕ್ ಒಂದು ಹೊಸ ಏನ್ ಬಂದಿದೆ ಅಂದ್ರೆ, ದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕ್ಲಿಯರೆನ್ಸ್ಗಳೆಲ್ಲ ಇದೆ ಇದಕ್ಕೆ. ಸಿಮೆಂಟ್ ಫ್ಯಾಕ್ಟರಿಗಳಲ್ಲಿ ಸಿಮೆಂಟ್ ಅಲ್ಲಿ 1100 ಡಿಗ್ರಿ ಮೇಲೆ ಟೆಂಪರೇಚರ್ಗಳಿರುತ್ತೆ. ಸಿಮೆಂಟ್ ಕಿಲ್ಸ್ ಅಂತ ಅದರಲ್ಲಿ ಪ್ರೀಹೀಟ್ ಮಾಡಕ್ಕೆ 1100 ಡಿಗ್ರಿ ಮೇಲೆ ಇರುತ್ತೆ. ಅದರಲ್ಲಿ ಪ್ಲಾಸ್ಟಿಕ್ ನ ಯೂಸ್ ಮಾಡಿ, ಪ್ಲಾಸ್ಟಿಕ್ ನ ನೀವು ಬರ್ನ್ ಮಾಡಿ ಅಂತಾರೆ. ಯಾಕಂದ್ರೆ ಅದು ಇವಾಗ ಏನಾಗುತ್ತೆ ಅಂದ್ರೆ, ನೀವು ಪ್ಲಾಸ್ಟಿಕ್ ನ ಬರ್ನ್ ಮಾಡಿದಾಗ ನೀವೇನಾದ್ರೂ ಆಕ್ಸಿಜನ್ ಜೊತೆ ಅದನ್ನ ಬರ್ನ್ ಮಾಡಿದ್ರೆ ಅದು ಸಾಕ್ಸ್ ಮತ್ತೆ ನಾಕ್ಸ್ ಅಂತ ಇದು ಕಾಮನ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಇಟ್ ಇಸ್ ಕಾಲ್ಡ್ ಆಸಿಡ್ ರೈನ್. ಅದನ್ನ ನೀವೇನಾದ್ರೂ ಮಾಡಬಾರ್ದು ಅಂದ್ರೆ ನಾನ್ ಆಕ್ಸಿಡೈಸ್ಡ್ ಎನ್ವಿರಾನ್ಮೆಂಟ್, ಆಕ್ಸಿಜನ್ ಮಿಕ್ಸ್ ಆಗದೆ ಇರೋಂಥ ಎನ್ವಿರಾನ್ಮೆಂಟ್ ಅಲ್ಲಿ ನೀವೇನಾದ್ರೂ ಅಷ್ಟು ಹೈ ಟೆಂಪರೇಚರ್ ನೀವು ಅದನ್ನ ಯೂಸ್ ಮಾಡಿದ್ರೆ ವಿತೌಟ್ ಆಕ್ಸಿಜನ್ ಅಲ್ಲಿ ಅದು ಡೈರೆಕ್ಟ್ ಗ್ಯಾಸಿಯಸ್ ಫಾರ್ಮ್ ಕನ್ವರ್ಟ್ ಆಗುತ್ತೆ. ಸೊ ಪ್ಲಾಸ್ಟಿಕ್ ನ ನೀವು ಸಿಮೆಂಟ್ ಫ್ಯಾಕ್ಟರೀಸ್ ಅಲ್ಲಿ ಯೂಸ್ ಮಾಡಿ ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳೇ ಪ್ರಮೋಟ್ ಮಾಡ್ತಾರೆ. ಬಟ್ ಅದು ಆಗ್ತಾ ಇಲ್ಲ. ಅಂದ್ರೆ ಕಡಿಮೆ, ಹೆಚ್ಚಾಗ್ತಿದೆ, ಕಡಿಮೆ. ಈ ಜನಗಳ ಹತ್ರ ಅವೇರ್ನೆಸ್ ಬಂದ್ರೆ ಅದನ್ನ ಹೆಚ್ಚಾಗಿ ಮಾಡ್ಕೋಬಹುದು ಅನ್ನೋದು ನೀವು ಹೇಳ್ತಿದ್ರೆ. ಅಂದ್ರೆ ಈ ತರದ ಇದ್ರಲ್ಲಿ ಮೇನ್ ಬೇಕಾಗಿರೋದೇ ಜನಗಳಲ್ಲಿ ಅವೇರ್ನೆಸ್ ತರಬೇಕು. ಯಾಕಂದ್ರೆ ಯಾವುದೇ ಒಬ್ರು ಒಂದು ಇದಾಗ್ಲಿ, ಒಂದು ಸೊಸೈಟಿ ಬಂದು ಬರೀ ಗವರ್ಮೆಂಟ್ ಬೇರೆ ಇನ್ನೊಬ್ಬರ ಮೇಲೆ ನೀವು ಏನಾದ್ರು ಸುಮ್ನೆ ಇಲ್ಲ ಇವ್ರು ಮಾಡ್ತಾ ಇಲ್ಲ ಅಂತ ಹೇಳೋದ್ ಬಾರಿ ಸುಲಭ. ಬಟ್ ಜೊತೆಗೆ ನಿಂತು ಮಾಡೋದು ಇಂಪಾರ್ಟೆಂಟ್. ಖಂಡಿತ ಸುಪ್ರೀತ್ ಅವರೇ ಬಹಳ ಒಳ್ಳೆ ಮಾತು ಹೇಳಿದ್ರಿ. ಸುಪ್ರೀತ್ ಅವ್ರು ಹೇಳ್ತಾ ಇದ್ರು, ಯಾವುದೇ ಒಂದು ಜನ ಸಂಪರ್ಕ ಅಥವಾ ಜನ ಸೇವೆ ನಡಿಬೇಕು ಅಂತಂದ್ರೆ ಸಾರ್ವಜನಿಕರ ಸಹಕಾರನೂ ಕೂಡ ಬೇಕು. ಅದರಲ್ಲೂ ಕೂಡ ಕಸದ ನಿರ್ವಹಣೆಯಲ್ಲಿ ಸಾರ್ವಜನಿಕರ ಸಹಕಾರ, ಸಹಾಯ ಮತ್ತು ಅವರ ಪಾಲ್ಗೊಳ್ಳುವಿಕೆ ಇದೆಯಲ್ಲ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಜನರಿಗೆ ಈ ಬಗ್ಗೆ ಜಾಗೃತಿ ಆಗಬೇಕು ಜನ ಕೂಡ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಚರ್ಚೆ ಮಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ನಿಮ್ಮ ಕಾಲಿಗೆ ಚಪ್ಪಲಿ ಆಗಿರೋ ಹುಡುಗರ ಮನ್ಸಲ್ಲಿ ಇಟ್ಕೊಂಡ್ ಪ್ರೀತಿ ಮಾಡ್ರಲೇ, ಮನೆ ಬಾಗಲೇ ಬಿಟ್ಟು ಹೋಗ್ಬೇಡ್ರೆ. ಯಾವ ಪಕ್ಷ ಬಯಸಿದೆ ಯುವ ಅಭ್ಯುದಯ? ಕೈ ಕಮಲ, ತೆನೆ ಕಾಯಿ, ಯಾರು ಹಿತ? ಯಾರಿಗೆ ಒಲಿಯುತ್ತೆ ಯೂತ್ ಸಮುದಾಯ? ರಾಜತಂತ್ರ ವೀಕ್ಷಿಸಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ. ರಾಜಕೀಯ ಯುದ್ಧದ ಹೆಜ್ಜೆ ಚಿತ್ರ. ಚುನಾವಣಾ ಸಮರಾಂಗಣ ದಿನಪೂರ್ತಿ ಸಮಯದಲ್ಲಿ ಕಸಕ್ಕೆ ಪರಿಹಾರ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ
ಕ್ರಿಯೇಟಿವ್ ಇಕೋ ಕಂಪನಿ, ಅಹಮದಾಬಾದ್ನ ಕ್ರಿಯೇಟಿವ್ ಇಕೋ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿರತಕ್ಕಂಥ ಸುಪ್ರೀತ್ ಎಂ ಜಿ ಅವರು ನಮ್ಮ ಜೊತೆ ಇದ್ದಾರೆ. ಸುಪ್ರೀತ್ ಅವರೇ, ತಾವು ಹೇಳ್ತಾ ಇದ್ರಿ ಬಹುತೇಕ ಜನಗಳಲ್ಲಿ ಆ ಬಗ್ಗೆ ಅವೇರ್ನೆಸ್ ಬೇಕು, ಕಸದ ಸಪರೇಟ್ನೆಸ್ ಮಾಡಲ ಬಗ್ಗೆ, ಅದನ್ನ ಕರೆಕ್ಟ್ ಆಗಿ ಭಾಗ ಮಾಡಿಬಿಟ್ಟು ಹಾಕ್ಲಿಕ್ಕೆ ಅಂತ. ನಮ್ಗೆ ಒಂದು ಚಿಕ್ಕದಾಗಿ ಒಂದು ವಿಷಯನ ಹೇಳಿ, ಕಸದ ಎಷ್ಟು ಅನುಕೂಲಗಳನ್ನ ಪಡ್ಕೋಬಹುದು, ಅಂದ್ರೆ ರೀಯೂಸ್ ಮಾಡಿ ಎಷ್ಟು ಅನುಕೂಲಗಳನ್ನ ಯಾವ್ಯಾವ್ದಕ್ಕೆ ಯಾವ್ಯಾವ ತರ ಅದನ್ನ ನಾವು ಕನ್ವರ್ಟ್ ಮಾಡ್ಕೋಬಹುದು? ನೋಡಿ, ನಾನು ಮಾಡ್ತಾ ಇರೋದು ಒಂದು ಮ್ಯಾಕ್ರೋ ಲೆವೆಲ್, ಒಂದು ದಿವಸಕ್ಕೆ ಆಲ್ರೆಡಿ ಒಂದು 8 ಲಕ್ಷ ಕೆಜಿ ನಾವು ಪ್ರೋಸೆಸ್ ಮಾಡ್ತಾ ಇರೋದು. ಅದರಲ್ಲಿ ಏನೇನ್ ಮಾಡ್ತಾ ಇದೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಫಸ್ಟ್ 8 ಲಕ್ಷ ಕೆಜಿ ಒಂದು ಡೇ ನೀವು ಯೂಸ್ ಮಾಡಿ, ಅಂದ್ರೆ ಅದು ವೆಟ್ ವೇಸ್ಟ್ ಅಥವಾ ಡ್ರೈ ವೇಸ್ಟ್? ಮಿಕ್ಸ್ಡ್, ಒಣ ಮತ್ತು ಇದು ಎಲ್ಲ ಮಿಕ್ಸ್ಡ್. ಇಂಡಿಯಾನಲ್ಲಿ ಏನು ಅಂದ್ರೆ, ನೀವು ಯಾವುದೇ ಕಸ ತಗೊಳ್ಳಿ, ನಿಮಗೆ ಮಿನಿಮಮ್ 40% 60% ಯಾವ ನಿಮ್ ಏರಿಯಾ ಮೇಲೆ, ಇವಾಗ ನೀವು ಬೇರೆ ಬೇರೆ ಏರಿಯಾಗೆ ಹೋದ್ರೆ ಬೇರೆ ಬೇರೆ ನಿಮಗೆ ರೇಷಿಯೋ ಬರುತ್ತೆ, ಬಟ್ ಯೂಶಲಿ ಎನಿಥಿಂಗ್ ಬಿಟ್ವೀನ್ 40 to 50% ನಿಮಗೆ ಮಾಯಿಶ್ಚರ್ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ ಕಸ ನಿಮ್ ಪ್ಲಾಂಟ್ ಬಂದಾಗ ನೀವೇನಾದ್ರೂ ಅದನ್ನ ಹಂಗೆ ಸೆಗ್ರಿಗೇಟ್ ಮಾಡಕ್ ಹೋದ್ರೆ ಅದ್ರ ಸೆಗ್ರಿಗೇಷನ್ ಫುಲ್ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ, ನಾವು ಕೆಮಿಕಲ್ ಪ್ರೊಸೆಸ್ ಯೂಸ್ ಮಾಡಕ್ ನಮಗೊಂದು, ಯಾಕಂದ್ರೆ ನೀವು ಕೆಮಿಕಲ್ ಪ್ರೊಸೆಸ್ ಯೂಸ್ ಮಾಡಿದ್ರೆ ತಿರ್ಗಾ ನಿಮ್ ಸೋಷಿಯಲ್ ಕಮಿಟ್ಮೆಂಟ್ ಇರೋದೇ ಇಲ್ಲ. ಏನೇ ಮಾಡಿದ್ರು ಇದು ಆಂಗಲ್ ಹೆಂಗಿರ್ಬೇಕು ಅಂದ್ರೆ ಸೋಷಿಯಲ್ ಕಮಿಟ್ಮೆಂಟ್ ಇರಬೇಕು, ಪ್ಲಸ್ ಒಂದ್ ಮಾಡ್ಲೇಬೇಕು, ಇದನ್ನ ನಿಮ್ ಎನ್ವಿರಾನ್ಮೆಂಟ್ ಒಂದು ಕಮಿಟ್ಮೆಂಟ್ ಮಾಡಬೇಕು, ಅಂಡ್ ಆಬ್ವಿಯಸ್ಲಿ ಬಿಸ್ನೆಸ್ ಆಂಗಲ್ ಅಲ್ಲಿ ಫೈನಾನ್ಷಿಯಲ್ ಫೀಸಿಬಿಲಿಟಿ ಇರಬೇಕು. ನಿಮಗೆ ಸೋಷಿಯಲ್ ಕಮಿಟ್ಮೆಂಟ್ ಅಥವಾ ಸೋಷಿಯಲ್ ಕಾಸ್ ಏನಾದ್ರು ಇದೆಯಾ ಅಂತ ಹಂಗ್ ನೋಡಕ್ ಹೋದ್ರೆ, ನಾನು ಜಸ್ಟ್ 1 ನಿಮಿಷ ನನ್ನ ಬ್ಯಾಕ್ ಗ್ರೌಂಡ್ ಹೇಳ್ತೀನಿ ನಿಮ್ಗೆ. ನಾನು UK ಇಲ್ಲಿ ಇಂಜಿನಿಯರಿಂಗ್ ಮುಗಿದು UK ನಲ್ಲಿ MBA ಮಾಡಿ ನಾನು ವಾಪಸ್ ಬಂದಾಗ, ಒಂದು ಇಲ್ಲಿ ಬ್ಲೂ ಕಾಲರ್ ರೆಕ್ರೂಟ್ಮೆಂಟ್ ನಡೆಯುತ್ತೆ. ಅಂದ್ರೆ ಈ ಡಿಫ್ರೆಂಟ್ ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್ ಲೇಬರ್ ರೆಕ್ರೂಟ್ಮೆಂಟ್ ನಡೆಯೋದ್ರಲ್ಲಿ ಎಷ್ಟು ಅನ್ಆರ್ಗನೈಸ್ಡ್ ಆಗಿತ್ತು ಸೆಕ್ಟರ್ ಅಂದ್ರೆ, ಯಾಕಂದ್ರೆ ನಾನು ಆಲ್ ಓವರ್ ದ ವರ್ಲ್ಡ್ ಸುತ್ತಿ ಅಲ್ಲೆಲ್ಲ ನೋಡಿರೋದು ಇಂಡಿಯನ್ ಮ್ಯಾನ್ ಪವರ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ, ಯಾಕಂದ್ರೆ ಇಂಡಿಯನ್ ಮ್ಯಾನ್ ಪವರ್ ಇಸ್ ಸಾರ್ಟ್ ಔಟ್ ಆಲ್ ಓವರ್ ದ ವರ್ಲ್ಡ್. ಇಂಡಿಯನ್ ಮ್ಯಾನ್ ಪವರ್ ಭಾರಿ ಡಿಮ್ಯಾಂಡ್ ಇದೆ. ಬಟ್ ಏನಂದ್ರೆ ಇಲ್ಲಿ ಅದು ಭಾರಿ ಅನ್ಪ್ರೊಫೆಷನಲ್ ಆಗಿ ನಡೀತಾ ಇತ್ತು. ಅದಕ್ಕೆ ನಾನು ಒಂದು ಕಂಪನಿ ಶುರು ಮಾಡಿ ಅಲ್ಲಿ ಒಂದು ಇದು ಇಡೀ ಗಲ್ಫ್ ಅಲ್ಲಿ ಆಫೀಸ್ಗಳು ಹಾಕ್ಬಿಟ್ಟು ಹೆಂಗ್ ಮಾಡಿದ್ವಿ ಅಂದ್ರೆ, ಯಾವುದೇ ಒಂದು ಕಾಂಟ್ರಾಕ್ಟ್ ತಗೊಳಕ್ ಮುಂಚೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಬಿಲ್ಡಿಂಗ್ ಕಟ್ಟಕ್ ಕಾಂಟ್ರಾಕ್ಟ್ ಇದೆಯಾ, ಅವ್ರ ಲೇಬರ್ ಅಕಾಮಿಡೇಷನ್ ಚೆನ್ನಾಗಿದ್ಯಾ, ಅವ್ರ ಸ್ಯಾಲರಿಗಳು ಟೈಮಲ್ಲಿ ಕೊಡ್ತಾ ಇದಾರ, ಅದೆಲ್ಲ ನೋಡಿ ತಗೊಂಡು, ಇಲ್ಲೂ ಅಷ್ಟೇ ರಿಕ್ರೂಟ್ಮೆಂಟ್ ಅಲ್ಲಿ ಯಾರು ಎಲ್ಲೂ ಪೇಪರ್ ಅಲ್ಲಿ ಅನೌನ್ಸ್ ಮಾಡಿ ಯಾರಿಗೂ ಕಾಸು ಕೊಡಬಾರ್ದು ಅಂತೆಲ್ಲ ಹೇಳಿ ಅದೆಲ್ಲ ಮಾಡಿದ್ರಿಂದ ನೀವು ಹೇಳ್ತಿರೋದು, ಯಾರಿಗೆ ಗಲ್ಫಿಗೆ ಕಳಿಸ್ತಾ ಇದ್ರಿ ಅಲ್ಲಿನ ಕಂಪನಿಗಳ ಬಗ್ಗೆ ನೀವು ವೆರಿಫಿಕೇಶನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ರಿ ಅಲ್ಲ, ಅದು ಬಹಳಷ್ಟು ಕಷ್ಟ ಮಾಡ್ತಾರ, ಅದು ಎಲ್ಲಾಗುತ್ತೆ, ಅದಕ್ಕೆ ನಾವು ಅಲ್ಲೇ ಅಂತ ಕಳಿಸ್ಬಿಡ್ತಾರ ಅಷ್ಟೇ. ದಟ್ ಇಸ್ ದ ರೀಸನ್. ಇವಾಗ ನೀವು ರಿಕ್ರೂಟ್ಮೆಂಟ್ ಇಂಡಸ್ಟ್ರಿ ನೀವು ತಗೊಂಡ್ರೆ ಮ್ಯಾಕ್ಸಿಮಮ್ ಒಂದು 7-8 ಜನ ಪ್ರೊಫೆಷನಲ್ ಕಂಪನೀಸ್ ಇದ್ದಾರೆ. ಅದರಲ್ಲಿ ವಿ ಆರ್ ದ ಒನ್ ಆಫ್ ದ ಟಾಪ್ 3 ಇನ್ ಇಂಡಿಯಾ ಫಾರ್ ಶೋರ್. ವರ್ಷಕ್ಕೆ ಏನಿಲ್ಲ ಅಂದ್ರೂ ನಾವು ಒಂದು 28,000 to 30,000 ಜನನ ಬರೀ ಗಲ್ಫ್ ಕಳಿಸ್ತೀವಿ. ಅಂಡ್ ಇದು ನಾವು 12 ವರ್ಷದಿಂದ ಕಳಿಸ್ತಾ ಇದೀವಿ. ಸೊ ಇಲ್ಲಿವರೆಗೂ ಅಂಡ್ ವಾಪಸ್ ಬಿಸ್ನೆಸ್ ಅನ್ಬೇಕು ಅಥವಾ ಸೋಷಿಯಲ್ ಕಾಸ್ ಅನ್ಬೇಕು, ಇದು ಯಾವತ್ತೂ ಅಷ್ಟೇ. ನೀವು ಬರೀ ಸೋಷಿಯಲ್ ಕಾಸ್ ಅಂತ ಹೇಳಿದ್ರೆ ಅದು ಸುಳ್ಳಾಗತ್ತೆ. ಹಂಗಂತ ನೀವು ನಿಮ್ ಸೋಷಿಯಲ್ ಕಾಸ್ ನ ಸಪೋರ್ಟ್ ಮಾಡಕ್ ನಿಮ್ಗೆ ಫೈನಾನ್ಷಿಯಲ್ ಫೀಸಿಬಿಲಿಟಿ ಇಲ್ಲ ಅಂದ್ರೆ, ನೀವು ಸೋಷಿಯಲ್ ಕಾಸ್ ಮಾಡಕ್ ನಿಮ್ಗೆ ಮನ್ಸಲ್ಲಿ ನಿಮ್ಗೆ ಆಸೆ ಇದ್ರೂ ಮಾಡ್ತೀರಾ ಹೆಂಗೆ? ಹೌದು, ನಿಜ. ಸೊ ಅದೆರಡು ಮಿಕ್ಸ್ ಆಗಿ ಒಂಥರ ಜನಗಳು ಕುತ್ತಿಗೆ ಕುಯ್ಬಾರ್ದು, ಬಟ್ ಅವ್ರಿಗೂ ವಿನ್ ವಿನ್ ಸಿಚುವೇಶನ್, ಅವ್ರಿಗೂ ಒಳ್ಳೇದಾಗಬೇಕು, ನಮ್ಗೂ ಒಳ್ಳೇದು ಮಾಡ್ಬೋದು. ಸೊ ಅದೇ ತರ ಕಮಿಂಗ್ ಬ್ಯಾಕ್ ಟು ವೇಸ್ಟ್ ಮ್ಯಾನೇಜ್ಮೆಂಟ್, ಬಿಕಾಸ್ ನಾವು ಕಸದ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಕಸದಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಒಂದ್ಸತಿ ಅದ್ ಬಂದಾಗ ನಾವು ಎಲ್ಲ ಯಾವ ಪ್ಲಾಂಟ್ ಹಾಕಿದಾರೋ ಇಂಡಿಯಾನಲ್ಲಿ ಅಲ್ಲೆಲ್ಲ ನಾವು ಖುದ್ದಾಗಿ ಹೋಗಿ ಏನ್ ತಪ್ಪಾಗಿದೆ ಅಲ್ಲಿ, ಯಾತಕ್ ಆಗ್ತಾ ಇಲ್ಲ, ಅದೆಲ್ಲ ಕ್ಲೀನ್ ಆಗಿ ವಿಚಾರಣೆ ಮಾಡಿ ನಾವು ಒಂದ್ ಹೆಂಗ್ ಟೆಕ್ನಾಲಜಿ ಮಾಡಿದ್ವಿ ಅಂದ್ರೆ, ಕಸ ಫಸ್ಟ್ ನಮ್ ಪ್ಲಾಂಟ್ ಬರ್ತಿದ್ದಂಗೆ ನಾವು ಅದನ್ನ ಇಮಿಡಿಯೇಟ್ ಆಗಿ ಸೆಗ್ರಿಗೇಷನ್ ಕಳ್ಸಲ್ಲ. ಕ್ರಿಯೇಟಿವ್ ಅಹಮದಾಬಾದ್ ಅಲ್ಲಿ ಕ್ರಿಯೇಟಿವ್ ಪ್ಲಾಂಟ್ ಗೆ ಕಸ ಬರುತ್ತೆ. ಅದರಲ್ಲಿ ಫಸ್ಟ್ ಕಲ್ಚರ್ ಅಂತ ಒಂದು ವಿತೌಟ್ ಕೆಮಿಕಲ್ ಮೈಕ್ರೋಬಿಯಲ್ ಒಂದು ಕಲ್ಚರ್ ನ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇ ಮಾಡ್ತೀವಿ. ಅದ್ ಮಾಡ್ತಿದ್ದಂಗೆ ಅದ್ರಲ್ಲಿ ಮೈಕ್ರೋಬಿಯಲ್ಸ್ ಆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಬೇಕಾಗಿರೋದು ಊಟ ಏನು ಅಂದ್ರೆ, ನಿಮ್ಗೆ ಅದ್ ಕಸದಲ್ಲಿರೋ ಊಟ ಮತ್ತೆ ಕಸದಲ್ಲಿರೋ ನೀರು, ಇದೆರಡು ತಿಂದು ಅದು ಹಂಗೆ ಬೆಳೆದು 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 ಎಷ್ಟು ಫಾಸ್ಟ್ ಆಗಿ ಅದು ಬೆಳೆಯುತ್ತೆ ಅಂದ್ರೆ, ಅದ್ರ ಅಕ್ಕಪಕ್ಕ ರಬ್ ಆಗಿ ಒಳ್ಳೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಹೀಟ್ ಪ್ರೊಡ್ಯೂಸ್ ಮಾಡಿದಾಗ ನಿಮ್ಗೆ ಏನ್ 50 ದಿವಸದಲ್ಲಿ ನಿಮ್ಗೆ ಏನ್ ಕಾಂಪೋಸ್ಟ್ ಆಗುತ್ತೋ ಅದು 12 ದಿವಸದಲ್ಲಿ ಆಗುತ್ತೆ. ಇನ್ನೊಂದು ಬಾರಿ ಒಳ್ಳೆ ಬ್ರೇಕ್ ಥ್ರೂ ಟೆಕ್ನಾಲಜಿ, ಈವನ್ ಗವರ್ಮೆಂಟ್ ಆಫ್ ಗುಜರಾತ್ ನಮಗೆ ಬಾರಿ ಶಬಾಷಿ ಕೊಟ್ಟಿರೋದು ಏನು ಅಂದ್ರೆ, ನಮ್ಮ ಇಡೀ ಪ್ಲಾಂಟ್ ಅಲ್ಲಿ ಯೂಶಲಿ ವೇಸ್ಟ್ ಪ್ಲಾಂಟ್ ಅಂದ್ರೆ 1 ಕಿಲೋಮೀಟರ್ ಇಂದಾನೆ ವಾಸನೆ ಬರ್ತಾ ಇರುತ್ತೆ. ಅದು ದೊಡ್ಡ ಸಮಸ್ಯೆ. ವೇಸ್ಟ್ ಗಳು ದೊಡ್ಡ, ಬೆಂಗಳೂರಂತೂ ಕಳೆದ ಬಾರಿ ನಿಮಗೆ ಗೊತ್ತಿರಬಹುದು ಬೆಂಗಳೂರಿನ ಕಸದ ಇಶ್ಯೂ. ಅದಾದಾಗ ಇಡೀ ಬೆಂಗಳೂರು ಜನ ವಾಸನೆ, ಕಸಕ್ಕಿಂತ ಹೆಚ್ಚಾಗಿ ಅದರ ವಾಸನೆಗೆ ಬಹಳಷ್ಟು ಪಶ್ಚಾತ್ತಾಪ. ಇನ್ನೊಂದೇನು ಅಂದ್ರೆ, ಕಸದ ಕಂಪ್ಲೀಟ್ ಸಿಸ್ಟಮ್ ಹೆಂಗೆ ಅಂದ್ರೆ ಪೊಲೀಸ್ ಸಿಸ್ಟಮ್ ಇದ್ದಂಗೆ. 365 ದಿವಸ ನೀವು ಒಂದ್ ದಿವಸ ಏನಾದ್ರೂ ನೀವು ಸಿಟಿಲಿ ಕಸ ಎತ್ತಲಿಲ್ಲ ಅಂದ್ರೂ ಅದು ಹೌದು ಬಾರಿ ಮಲ್ಟಿಪಲ್ ಆಗ್ತಾ ಹೋಗುತ್ತೆ.
ಕಮಿಂಗ್ ಬ್ಯಾಕ್ ಟು ಇದು ಆ ಕಲ್ಚರ್ ಅಲ್ಲ, ಅದರ ವಾಸನೆ ಸ್ಮೆಲ್ ಹೆಂಗೆ ಅವಾಯ್ಡ್ ಮಾಡೋದು? ಅದೇ ಹೇಳ್ತೀನಿ ನಿಮ್ಗೆ. ಆ ಕಲ್ಚರ್ ನಾವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಟ್ ಮೇಂಟೈನ್ಸ್ ದ pH ವ್ಯಾಲ್ಯೂ. ಇವಾಗ ಯಾತಕ್ ಸ್ಮೆಲ್ ಬರೋದು? ಹೈಡ್ರೋಕ್ಲೋರಿಕ್ ಸಲ್ಫೈಡ್, ಬೇಸಿಕಲಿ ಮೀಥೇನು ಹೈಡ್ರೋಕ್ಲೋರಿಕ್ ಸಲ್ಫೈಡ್, ಇದರಿಂದ ವಾಸನೆ ಬರೋದು. ಆ pH ಲೆವೆಲ್ ನ ಅದು ಮೇಂಟೈನ್ ಮಾಡುತ್ತೆ. ಪ್ಲಸ್ ಅದು ಒಳಗಡೆ ಇರೋ ಹೀಟ್ ರಿಂದ ಮಾಯಿಶ್ಚರ್ ಕಂಟೆಂಟ್ ಇದಾಗ್ಬಿಡುತ್ತೆ. ಕಸದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ಲೀಚೆಟ್ ಅಂತ ಒಂದು ಫಾರ್ಮ್ ಆಗುತ್ತೆ. ಆ ಲೀಚೆಟ್ ಏನಾದ್ರೂ ಭೂಮಿ ಅದನ್ನ ಎಳ್ಕೊಂಡ್ಬಿಟ್ರೆ, ಅದೇನಾದ್ರೂ ಭೂಮಿ ಒಳಗೆ ಹೋದ್ರೆ ಆವಾಗ ಏನಾಗುತ್ತೆ ಅಂದ್ರೆ ಭೂಮಿಲಿರೋ ನೀರು ಕಂಪ್ಲೀಟ್ಲಿ ಕಂಟಾಮಿನೇಟ್ ಆಗ್ಬಿಟ್ಟು ಅಲ್ಲಿ ಆ ಸುತ್ತಮುತ್ತ ಇರೋ ನೀರೆಲ್ಲ ಯಾರು ಬೋರ್ವೆಲ್ ಹಾಕ್ಲಿ ಏನೇ ಮಾಡ್ಲಿ ಆ ನೀರು ಕುಡಿದ್ರೆ ಆಮೇಲೆ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಈ ಕಲ್ಚರ್ ಯೂಸ್ ಮಾಡೋದ್ರಿಂದ ಆ ಲೀಚೆಟ್ ಫಾರ್ಮೇಶನ್ ಇಲ್ಲ. ವಾಟ್ ಇಸ್ ದಟ್ ಕಲ್ಚರ್ ಅಂದ್ರೆ ಅದು ಏನದು? ಇಟ್ ಇಸ್ ಮೈಕ್ರೋಬಿಯಲ್. ಇಟ್ ಇಸ್ ಕಂಪ್ಲೀಟ್ಲಿ ಮೈಕ್ರೋಬಿಯಲ್. ನೋ ಕೆಮಿಕಲ್ಸ್, ಝೀರೋ ಕೆಮಿಕಲ್ಸ್. ಕೆಮಿಕಲ್ ಇಲ್ಲದೆ ಝೀರೋ ಕೆಮಿಕಲ್ಸ್. ಅದನ್ನ ಅದೇ ನಾವು ಕ್ಲೀನ್ ಆಗಿ ಅದನ್ನ ಲ್ಯಾಬೊರೇಟರಿ ಮಾಡಿಸಿ ಅದಕ್ಕೆ ನಾವು 6 ತಿಂಗಳು ತಗೊಂಡ್ವಿ ಅದನ್ನ ಮಾಡ್ಸಕ್ಕೆ. ಇಟ್ಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಬಟ್ ಚೀಪ್ ಅಂತಾನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಟ್ ಅಗೇನ್ ಡಿಪೆಂಡ್ಸ್ ನಮ್ ಮೈಂಡ್ ಸೆಟ್ ಬಗ್ಗೆ. ಇವಾಗ ಕಸದ ಮೇಲೆ ಯಾರು ಕಾಸು ಹಾಕ್ತಾರೆ ಅಂತ ಹೇಳಿದ್ರೆ, ನೀವು ಯಾವತ್ತು ಕಸನ ನೀವು ರಾ ಮೆಟೀರಿಯಲ್ ಅಂತ ಟ್ರೀಟ್ ಮಾಡ್ತಿರೋ ಆವಾಗ ಇಂಡಸ್ಟ್ರಿ ವರ್ಕ್ ಆಗುತ್ತೆ. ಯಾರು ಟ್ರೀಟ್ ಮಾಡ್ಬೇಕು ಅದನ್ನ? ಜನ, ಪ್ರೋಸೆಸ್ ಜನ. ಓಕೆ. ಇವಾಗ ನಾವು ಒಂದು ಮ್ಯಾಕ್ರೋ ಲೆವೆಲ್ ಅಲ್ಲಿ ಮಾಡ್ತಾ ಇದೀವಿ. ಅದೇ ನೀವು ಕೇಳ್ಬೋದು, ನೀವು ಒಂದು ಫ್ಯಾಕ್ಟರಿ ನಡೆಸ್ತಾ ಇದೀರಾ, ನೀವು ಮ್ಯಾಕ್ರೋ ಲೆವೆಲ್ ಮಾಡ್ತಾ ಇದ್ದೀರಾ, ಬಟ್ ನಮ್ ಜನಕ್ಕೆ ಏನು ಅದನ್ನ ಕೇಳ್ತಾ ಇದ್ದೆ. ಆ ಪಾಯಿಂಟ್ ಬಂದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ನೋಡಿ, ಒಂದೇ ಒಂದು ಮನೆಯಲ್ಲಿ ಮಾಡೋದು ಬಾರಿ ಚಿಕ್ಕದು. ಅದೇ ಒಂದು 10 ಮನೆ, ಒಂದು 100 ಮನೆ ಸೇರಿಸಿ ಒಂದು ಸೊಸೈಟಿನಲ್ಲಿ ಇವಾಗೆಲ್ಲ ಬರೀ ಹೈ ರೈಸ್ ಬಿಲ್ಡಿಂಗ್ಗಳು, ಫ್ಲಾಟ್ಗಳು, ಅಂಡ್ ಎಲ್ಲ ಕಡೆನೂ ನೀವೇನ್ ಮಾಡ್ಬೋದು ಅಂದ್ರೆ ಒಂದು ಸಾಮೂಹಿಕವಾಗಿ ಒಂದು ಚಿಕ್ಕದು ನಾವು ಏನ್ ಮ್ಯಾಕ್ರೋನಲ್ಲಿ ಮಾಡ್ತಾ ಇದೀವೋ ಅದರಲ್ಲಿ ಮೈಕ್ರೋದ್ ಮಾಡ್ಬೋದು. ಅದ್ರಲ್ಲಿ ಬರ ನೀವು ಆರ್ಗ್ಯಾನಿಕ್, ಯಾಕಂದ್ರೆ ಯಾವುದೇ ಒಂದು ಸೊಸೈಟಿ ಇವತ್ತು ತಗೊಳ್ಳಿ ನೀವು, ಅದ್ರಲ್ಲಿ ಗಾರ್ಡನ್ ಇರುತ್ತೆ, ಪ್ಲಾಂಟ್ಸ್ ಇರುತ್ತೆ, ಅದಕ್ಕೆ ನೀವು ಗೊಬ್ಬರ ಹಾಕ್ಬೋದು. ಆವಾಗ ನಿಮ್ಗೆ ಅದು ಸಾಯಿಲ್ ಚೆನ್ನಾಗುತ್ತೆ. ಪ್ಲಸ್ ನಿಮ್ ಕಸ ನಿಮ್ಗೆ ಇದಾಗುತ್ತೆ. ಪ್ಲಸ್ ಅದ್ರಲ್ಲಿ ಬರೋ ರೀಸೈಕ್ಲಬಲ್ಸ್ ಎಲ್ಲ ನೀವು ತೆಗೆದು ಅದೇನಾದ್ರೂ ನೀವು ರೀಸೈಕ್ಲಿಂಗ್ ಇಂಡಸ್ಟ್ರಿಗೆ ಮಾರಿದ್ರೆ ಅದರಿಂದ ನಿಮಗೆ ರೆವಿನ್ಯೂನು ಜನರೇಟ್ ಆಗುತ್ತೆ. ಬಟ್ ಏನಂದ್ರೆ ಯಾರಾದ್ರೂ ಮುನ್ನುಗ್ಗಿ ಅದನ್ನ ಕ್ಲೀನ್ ಆಗಿ ಇದು ಮಾಡಬಹುದು. ಹಂಗ್ ನೋಡೋಕೋದ್ರೆ ಇದೇ ಇದು ಮೈಕ್ರೋ ಆಯ್ತು. ಮ್ಯಾಕ್ರೋ ಲೆವೆಲ್ ಅಲ್ಲಿ ಯಾವುದೇ ಗವರ್ಮೆಂಟ್ ಇರಲಿ, ನಾನು ಯಾಕಂದ್ರೆ ನೀವು ವಿತೌಟ್ ಬೀಯಿಂಗ್ ಪೊಲಿಟಿಕಲ್, ಇದರಲ್ಲಿ ಯಾವುದೇ ಪಕ್ಷ ಬರಲಿ, ಕಸನಾಗ್ಲಿ ಇದಾಗ್ಲಿ ಇದನ್ನ ನೀವು ಅಡ್ರೆಸ್ ಮಾಡ್ಲಿಲ್ಲ ಅಂದ್ರೆ ಗವರ್ಮೆಂಟ್ಗಳೇ ಮುಳುಗುವಂತ ಇದು ಟಾಪಿಕ್ ಇದು. ಯಾಕಂದ್ರೆ ಇಟ್ ಇಸ್ ಅ ಬೇಸಿಕ್ ನೀಡ್, ಅದ್ರಲ್ಲಿ ಏನು ಮಾಡಂಗಿಲ್ಲ ನೀವು. ಸೊ ಎಂತೆಂತ ಒಳ್ಳೊಳ್ಳೆ ಪಾಲಿಸಿಗಳಿದೆ ಅಂದ್ರೆ, ನಿಮ್ಗೆ ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತೆ, ನಿಮ್ಗೆ ಕಾರ್ಬನ್ ಕ್ರೆಡಿಟ್ ಸಿಗುತ್ತೆ, ನಿಮ್ಗೆ ಲ್ಯಾಂಡ್ ಆನರರಿ ಪ್ರೈಸ್ ಅಲ್ಲಿ ಸಿಗುತ್ತೆ, ಟಿಪ್ಪಿಂಗ್ ಫೀ ಅಂತ ಕೊಡ್ತಾರೆ, ಪ್ರೋಸೆಸ್ ಮಾಡಕ್ ಟಿಪ್ಪಿಂಗ್ ಫೀ ಇಷ್ಟು ಅಂತ ಕೊಡ್ತಾರೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಆಕ್ಚುಲಿ ಇಸ್ ಗವರ್ಮೆಂಟ್ ಇಸ್ ಪ್ರಮೋಟಿಂಗ್. ಹಂಗ್ ನೋಡೋಕೋದ್ರೆ ಈ ಬಜೆಟ್ ಅಲ್ಲಿ ಮಾರ್ಚ್ 2013 ಅಲ್ಲಿ ಚಿದಂಬರಂ ಅವ್ರ ಬಜೆಟ್ ಅನೌನ್ಸ್ ಮಾಡಿದ್ರು, ಯೂನಿಯನ್ ಬಜೆಟ್ ಅಲ್ಲಿ ಒಂದ್ 20 ಸೆಕೆಂಡ್ ಸ್ಪೆಷಲ್ ಆಗಿ ಅವ್ರು ಇದ್ರ ಬಗ್ಗೆನೇ ಮಾತಾಡಿದ್ರು, ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ. ಯಾಕಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮೆಲ್ಲಿಗೆ ಹೋಗ್ತಾ ಇದೆ. ಆಕ್ಚುಲಿ ಇದು ನೀವು ಒಂದೇ ಸತಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಒಂದು ಮೈಂಡ್ ಬ್ಲಾಕ್ ಆಗ್ಬಿಟ್ಟಿದೆ. ನಿಮ್ ಈಗ್ಲೂ ನೋಡಿ, ನೀವು ಮಾತಾಡ್ತಾ ಇರುವಾಗ ನಮಗದು ಕಸ ಹೌದು, ಬಟ್ ಅದ್ರಲ್ಲಿ ಏನೇನು ಉಪಯೋಗ ಆಗತ್ತೆ ಯಾರಿಗ್ ಗೊತ್ತೋ ಅವ್ರಿಗೆ ಮಾತ್ರ ಅದ್ರ ಉಪಯೋಗ ಗೊತ್ತು, ಮಿಕ್ಕಿದವ್ರಿಗೆಲ್ಲ ಅದು ಕಸ. ಸೊ ಆ ಮೆಂಟಾಲಿಟಿ ಚೇಂಜ್ ಮಾಡಕ್ ಟೈಮ್ ಆಗತ್ತೆ. ಅದೇ ಅಲ್ಲ, ಇದ್ರ ಜೊತೆಗೆ ಕಾಮನ್ ಆಗಿ ಪಬ್ಲಿಕ್ ಸ್ಮೆಲ್ ನ ಬರದೇ ಇರೋದಕ್ಕೆ ಏನಾದ್ರು ಅವ್ರು ಪರ್ಚೇಸ್ ಮಾಡ್ಬಿಟ್ಟು ಏನಾದ್ರು ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಅದೇನಿಲ್ಲ, ಇವಾಗ ಫಾರ್ ಎಕ್ಸಾಂಪಲ್ 1000 kgಗೆ ನಾವು ಹಾಕದ್ ಬರೀ 600 ml, ಬಾರಿ ಕಮ್ಮಿ ಅದು. ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇ ಮಾಡಿದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸ್ಮೆಲ್ಲು ಬರಲ್ಲ, ಪ್ಲಸ್ ನೀವು ಅದನ್ನ ಕಾಂಪೋಸ್ಟ್ ಬೇಗ ಮಾಡಿ ಅದನ್ನ ಯೂಸ್ ಮಾಡಬಹುದು ನೀವು. ಅಲ್ಲ, ಬಟ್ ಈ ತರದ ನಿಮ್ ತರದ ಫ್ಯಾಕ್ಟರಿಗಳಾಗ್ಲಿ ಅಥವಾ ಕಸದ ಇದಕ್ಕೆ ಸಂಬಂಧಪಟ್ಟಾಗ ಈ ಪರಿಸರ ತಜ್ಞರಿದಾರಲ್ಲ, ಅವರು ಒಂದ್ ಸ್ವಲ್ಪ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಅವರ ಸಜೆಷನ್ಸ್ ಗಳೇನಾದ್ರೂ ಪಡ್ಕೊಂಡು ಏನಾದ್ರು ಮಾಡ್ಕೊಂಡು ನೋಡಿ ಏನಾಗುತ್ತೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಡೆಲ್ಲಿಲಿ ಇದೇ ತರ ಒಂದು ಪ್ಲಾಂಟ್ ಹಾಕಿದ್ರು. ಅದರಲ್ಲಿ ಏನಂದ್ರೆ ಕಸಾನ ಏನು ಟ್ರೀಟ್ ಮಾಡ್ದೇನೆ ಡೈರೆಕ್ಟ್ ಆಗಿ ಬೆಂಕಿಲ್ ಹಾಕ್ಬಿಟ್ಟು ಅದರಿಂದ ಇವಾಗ ಹಂಗ್ ನೋಡೋಕೋದ್ರೆ ನಮ್ಮ ಅಹಮದಾಬಾದ್ ಪ್ಲಾಂಟ್ ಅಲ್ಲಿ ನಾವು ಈ 8 ಲಕ್ಷ ಕೆಜಿಯಿಂದ ನಾವು 16 ಮೆಗಾವ್ಯಾಟ್ ಪವರ್ ಪ್ಲಾಂಟ್ ಹಾಕ್ತಾ ಇದೀವಿ. ಕಸದಿಂದ ನೀವು ಪವರ್ ಜನರೇಟ್ ಮಾಡಬಹುದು, ಅಂಡ್ ಇದು ರಿನ್ಯೂಯಬಲ್ ಎನರ್ಜಿಲ್ ಬರುತ್ತೆ. ಇದು ರಿನ್ಯೂಯಬಲ್ ಎನರ್ಜಿಲ್ ಬರೋದ್ರಿಂದ ನಿಮ್ಗೆ ಪವರ್ ಪರ್ಚೇಸ್ ಪ್ರೈಸ್ ನಿಮ್ಗೆ ಒಳ್ಳೆ ಸಿಗುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಇನ್ನು ನಾನೊಬ್ಬ ಅಂತಲ್ಲ, ಇನ್ನು ಸುಮಾರು ಜನ ಬರಬೇಕು, ಇದು ಈ ಫೀಲ್ಡ್ ಅಲ್ಲಿ ಎಂಟರ್ ಆಗಬೇಕು. ಇದಿನ್ನೂ ಹೊಸ ಫೀಲ್ಡ್ ಇದು, ಈ ಫೀಲ್ಡ್ ಅಲ್ಲಿ ಎಂಟರ್ ಆಗಬೇಕು. ಇದನ್ನ ಒಂದು ಇಂಡಸ್ಟ್ರಿಯ ಇದರಲ್ಲಿ ನೋಡ್ಬೇಕು, ನೋಡ್ಬಿಟ್ಟು ಇದರಲ್ಲಿ ಇದು ಒಂಥರ ಮೇನ್ ಸ್ಟ್ರೀಮ್ ಇಂಡಸ್ಟ್ರಿ ತರ ಆಗ್ಬೇಕು, ಆಗೋ ಸಾಧ್ಯತೆ ಇದೆ. 32,000 ಕೋಟಿ ಇಂಡಸ್ಟ್ರಿ ಇದು ಪರ್ ಇಯರ್. ಅಲ್ಲ, ಅದು ಭಾರತದಂತ ದೊಡ್ಡ ವಿಶಾಲವಾದ ದೇಶ, 120 ಕೋಟಿ ಜನಸಂಖ್ಯೆ, ಅಷ್ಟು ಮಟ್ಟಕ್ಕೆ ಕಸ 5.5 ಲಕ್ಷ ಕೋಟಿ ಕೆಜಿ ಕಸ ಒಂದು ವರ್ಷಕ್ಕೆ. ಇದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಒಂದ್ ರೀತಿ ಕಸದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸರಿಯಾಗಿ ನೀವೇನಾದ್ರೂ ಇದನ್ನ ಯುಟಿಲೈಸ್ ಮಾಡಿದ್ರೆ ಇಡೀ ಇಂಡಿಯಾನಲ್ಲಿ ನಿಮ್ಗೆ ಎಷ್ಟು ನಿಮ್ಗೆ ಕರೆಂಟ್ ಪವರ್ ರಿಕ್ವೈರ್ಮೆಂಟ್ ಇದೆಯೋ 6% ಬರೀ ಇದ್ರಲ್ಲಿ ಮಾಡಬಹುದು. 6% ಆಫ್ ದ ಎಂಟೈರ್ ನೇಷನ್ಸ್ ಪವರ್
ಕ್ಯಾನ್ ಬಿ ಜನರೇಟೆಡ್ ಥ್ರೂ ವೇಸ್ಟ್. ಬ್ಯೂಟಿಫುಲ್. ಇಡೀ ಸ್ಟೇಟ್ಗೂ ಅಥವಾ ನೇಷನ್ಗೆ? ಬ್ಯೂಟಿಫುಲ್. ಬಹಳಷ್ಟು ಇದೆಯಲ್ಲ ಸರ್. ಯಾಕೆ ಗೌರ್ಮೆಂಟ್ಗಳು ಯಾಕೆ ಅವೇರ್ ಆಗ್ತಾ ಇಲ್ಲ? ಯಾಕೆ ಗೌರ್ಮೆಂಟ್ ಸಪೋರ್ಟ್ ಹೇಗಿದೆ ಅಂತೀರಾ? ಗೌರ್ಮೆಂಟ್ ಸಪೋರ್ಟ್ ನೋಡಿ ಏನಾಗುತ್ತೆ ಅಂದ್ರೆ, ಕೆಲವ್ರದ್ದು ಪಕ್ಷ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಬಟ್ ಒಂದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಕಸನ ಪ್ಲಸ್ ಒಂದು ನೆಕ್ಸಸ್ ಕೂತ್ಬಿಟ್ಟಿದೆ ಇವ್ರ ಟ್ರಾನ್ಸ್ಪೋರ್ಟ್ ಇದೆಲ್ಲ. ಆ ನೆಕ್ಸಸ್ಗಳು ಮೆಲ್ಮೆಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಮೊದಲು RTI ಇರ್ಲಿಲ್ಲ, ಮಾಡಿದ್ದೇ ರಾಜ್ಯ. ಇವಾಗ RTI ಬಂದ್ಮೇಲೆ ಸುಮಾರು ಎಲ್ಲ ಚೇಂಜ್ ಆಗಿದೆ. ಅದೇ ತರ ನಾವ್ ಇವಾಗ ಅಡ್ರೆಸ್ ಮಾಡ್ತಾ ಇರೋದು ಪಬ್ಲಿಕ್ಗೆ. ಇವಾಗ ನಿಮ್ಮ ಇದ್ರ ಮೋಸ್ಟ್ ಥ್ಯಾಂಕ್ಫುಲ್ ನಿಮ್ಗೆ. ಯಾಕೆ ಅಂದ್ರೆ ನಿಮ್ಮ ಮಾಧ್ಯಮದ ಮೂಲ ಅಟ್ ಲೀಸ್ಟ್ ಐ ಕ್ಯಾನ್ ರೀಚ್ ಔಟ್ ಟು ಪೀಪಲ್. ಐ ಕ್ಯಾನ್